ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವರುಣನ ಅವಾಂತರ ಭಾರಿಯಾಗಿದ್ದು, ರಾತ್ರಿ ಸುರಿದಂತಹ ಮಳೆ ಸಾಲು ಸಾಲು ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಸಿಲಿಕಾನ್ ಸಿಟಿಯಲ್ಲಿ ವರುಣನ ಅವಾಂತರ ಸೃಷ್ಟಿಯಾಗಿದೆ. ರಾತ್ರಿ ಸುರಿದ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದೆ. ಬೃಹತ್ ಗಾತ್ರದ ಮರಗಳು ನೆಲಕ್ಕುರುಳಿದೆ. ಮಹಾಲಕ್ಷ್ಮಿ ಲೇಔಟ್, ನಂದಿನಿ ಲೇಔಟ್ನಲ್ಲಿ ರಸ್ತೆ ಮತ್ತು ಮನೆ ಹಾಗೂ ವಾಹನಗಳ ಮೇಲೆ ಬಿದ್ದಿದೆ ಈ ಮರಗಳು. ಮರ ಬಿದ್ದು ಬೈಕ್, ಆಟೋ, ಕಾರ್ಗಳು ಜಖಮಾಗಿದೆ. ರಾತ್ರಿಗಿಂತಲೂ ಕೂಡ ನಡೆಯುತ್ತಿರುವಂತಹ ತೆರವು ಕಾರ್ಯಾಚರಣೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವರುಣನ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ರಾತ್ರಿ ಸುರಿದಂತಹ ಮಹಾಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಬೃಹತ್ ಗಾತ್ರದ ಮರಗಳು ಮಹಾಲಕ್ಷ್ಮಿ ಲೇಔಟ್, ನಂದಿನಿ ಲೇಔಟ್ನಲ್ಲಿ ತೆರೆಗೆ ಬಿದ್ದಿರುವಂಥದ್ದು. ರಸ್ತೆ ಹಾಗೂ ಮನೆ ಮತ್ತು ವಾಹನಗಳ ಮೇಲೆ ಮರಗಳು ಬಿದ್ದು ಜಖಂಗೊಂಡಿವೆ ವಾಹನಗಳು. ರಾತ್ರಿಯಿಂದಲೂ ಕೂಡ ತೆರವು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಜಿಪಿಎ ಸಿಬ್ಬಂದಿಗಳು. ಆದರೆ ಇನ್ನೂ ಕೂಡ ತೆರವು ಕಾರ್ಯಾಚರಣೆ ಆಗಿಲ್ಲ. ಇನ್ನು ಸ್ಥಳಕ್ಕೆ ಶಾಸಕ ಕೆ ಗೋಪಾಲಯ್ಯ ಕೂಡ ಭೇಟಿಯನ್ನು ನೀಡಿದ್ದಾರೆ. ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಘಟನಾ ಸ್ಥಳಕ್ಕೆ ಶಾಸಕ ಕೆ ಗೋಪಾಲಯ್ಯ ಭೇಟಿಯನ್ನು ನೀಡಿದ್ದಾರೆ. ಪರಿಶೀಲನೆಯನ್ನು ಕೂಡ ಕೈಗೊಂಡಿದ್ದಾರೆ. ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮಕ್ಕೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಹಾನಿಯ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಆಟೋ, ಕಾರ್, ಬೈಕ್ಗಳ ಮೇಲೆ ಮರ ಬಿದ್ದು ಭಾರೀ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಇನ್ನು ಈ ಘಟನೆಯ ಸಂಬಂಧ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ನಡೆಸಿದ್ದೇವೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಶಾಸಕರು. ನೆರವು ನೀಡುವ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕೂಡ ನೀಡಿದ್ದಾರೆ ಗೋಪಾಲಯ್ಯ. ಶೀಘ್ರವೇ ಪರಿಹಾರ ನೀಡುವುದಾಗಿ ಗೋಪಾಲಯ್ಯ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಶಾಸಕರು. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಶಾಸಕರಾದಂತಹ ಗೋಪಾಲಯ್ಯ ಅವರು ಕೂಡ ಆ ಸ್ಥಳಕ್ಕೆ ಆಗಮಿಸಿರುವಂಥದ್ದು, ಹಾಗೆ ಸ್ಥಳೀಯರೊಟ್ಟಿಗೆ ಮಾತಾಡಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ನೋಡ್ಕೊಂಬರೋಣ. ಕಾಲದಲ್ಲಿ ಬಿದ್ದಂತ ಬಿರುಗಾಳಿ ಮಳೆಗೆ ಸುಮಾರು 40ಕ್ಕಿಂತ ಹೆಚ್ಚು ಮರಗಳು ನಮ್ಮ ಕ್ಷೇತ್ರದಲ್ಲಿ ಬಿದ್ದೋಗಿದೆ. ಕಾರ್ಗಳ ಮೇಲೆ ಬಿದ್ದಿದೆ, ಆಟೋ ಮೇಲೆ ಬಿದ್ದಿದೆ, ಮನೆಗಳ ಮೇಲೆ ಬಿದ್ದಿದೆ. ರಾತ್ರಿ 8:30, 9 ಗಂಟೆ ಇತ್ತಂದೂ ಸಂಭವವಾದಿಯಲ್ಲಿ 3 ಗ್ಯಾಂಗ್ಗಳು ಎಲ್ಲೆಲ್ಲಿ ಮೇನ್ ರೋಡಲ್ಲಿ ಬಿದ್ದಿತ್ತು, ಸಂಚಾರಕ್ಕೆ ಅಸ್ತವ್ಯಸ್ತ ಆಗಿತ್ತು ಅಂತ ಕಡೆ ಕ್ಲಿಯರ್ ಮಾಡಿದ್ದಾರೆ. ಇವತ್ತು ಸಂಜೆವರೆಗೂ 3 ಗ್ಯಾಂಗು 4 ಗ್ಯಾಂಗ್ ಮಾಡಿದ್ರೆ ಮಾತ್ರ ಒಂದು ಅರ್ಥಕ್ಕೆ ಬರ್ತಕ್ಕಂಥದ್ದು. ಇದನ್ನ ಎಲ್ಲಾ ಕಡೆನೂ ನಾನು ಸ್ಥಳ ವೀಕ್ಷಣೆ ಮಾಡಿದ್ವಿ, ಅಧಿಕಾರಿಗಳು ಬಂದಿದ್ದಾರೆ. ಇದಕ್ಕಿಂತ ಜೊತೆಗೆ ನನ್ನ ಜೊತೆಲಿರ್ತಕ್ಕಂಥ ಎಲ್ಲಾ ಮುಖಂಡಗಳು ರಾತ್ರಿ 3 ಗಂಟೆವರೆಗೂ ಮರ ಕಟ್ಟಾದನ್ನು ತೆಗೆದುಕೊಡೋದು, ಸೈಡ್ ಹಾಕೋದು ಅದನ್ನು ಮಾಡ್ತಾ ಇದ್ದಾರೆ. ಈಗೂ ನಮ್ಮ ಎಲ್ಲಾ ಮುಖಂಡಗಳು ಬಂದಿದ್ದಾರೆ. ಸಂಜೆ ಒಳಗಡೆ ಭಾಗಶಃ ನಂದಿನಿ ಬಡಾವಣೆಯಲ್ಲಿ ಬಿದ್ದಿರ್ತಕ್ಕಂಥ ಒಂದು ಗ್ಯಾಂಗ್ ಬಂದಿದೆ, ಇನ್ನೊಂದು ಗ್ಯಾಂಗ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತದೆ. ಇನ್ನೊಂದು ಗ್ಯಾಂಗ್ನು ಬರೋಕ್ಕೆ ಕೇಳಿದೆ. ಅದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಹತ್ರ ಮಾತಾಡಿ ಇನ್ನೊಂದು ಗ್ಯಾಂಗ್ ಬರಬೇಕು, ಒಟ್ಟು 4 ಗ್ಯಾಂಗ್ ಬೇಕು ಅಂತಕ್ಕಂಥ ಕೇಳಿದ್ವಿ. 3 ಬಂದವೆ. ಬಹುಶಃ ಸಂಜೆ ಒಂದು 7-8 ಗಂಟೆ ಒಳಗಡೆ ಎಲ್ಲವನ್ನೂ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.